ಕಿರಣಗೆರೆ ಚಾಕಿ ಸಾಕಾಣಿಕಾ ಕೇಂದ್ರಕ್ಕೆ ಶಿಡ್ಲಘಟ್ಟದಿಂದ ಸುಮಾರು 500ಕ್ಕೂ ಹೆಚ್ಚು ರೇಷ್ಮೆ ಬೆಳೆಗಾರರು ತರಬೇತಿ ಶಿಬಿರಕ್ಕೆ ತೆರಳಿದರು. ಶಿಡ್ಲಘಟ್ಟ ರೇಷ್ಮೆ ನಗರಿ ಎಂದು ಪ್ರಸಿದ್ಧವಾದ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ಕಿರಣಗೆರೆ ಚಾಕಿ ಸಾಕಾಣಿಕಾ ಕೇಂದ್ರದಲ್ಲಿ ರೇಷ್ಮೆ ಬೆಳೆಗಾರರಿಗೆ 1 ದಿನದ ತರಬೇತಿ ಶಿಬಿರವನ್ನು ಹಮ್ಮಿಕೊಂಡಿದ್ದು, ಈ ತರಬೇತಿ ಶಿಬಿರಕ್ಕೆ ಶಿಡ್ಲಘಟ್ಟ ತಾಲೂಕಿನಿಂದ ಸುಮಾರು 8 ಬಸ್ಸುಗಳಲ್ಲಿ 500ಕ್ಕೂ ಹೆಚ್ಚು ರೇಷ್ಮೆ ಬೆಳೆಗಾರರು ಹಾಗೂ ರೈತರು ಬಸ್ಸಿನ ಮೂಲಕ ತೆರಳಿದರು. ಕಿರಣಗೆರೆ ಚಾಕಿ ಸಾಕಾಣಿಕಾ ಕೇಂದ್ರದ ಸಂಸ್ಥಾಪಕ ಹಾಗೂ ಮಾಲೀಕರಾದ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾದ ಕೆ. ಜಗದೀಶ್ ರವರು ಇವರ ಸಹಯೋಗದಲ್ಲಿ ಆಯೋಜಿಸಿರುವ ರೇಷ್ಮೆ ಹುಳು ಸಾಕಾಣಿಕಾ ತರಬೇತಿ ಶಿಬಿರಕ್ಕೆ ಶಿಡ್ಲಘಟ್ಟ ಕ್ಷೇತ್ರದಿಂದ ಸುಮಾರು 8 ಬಸ್ಗಳಲ್ಲಿ 500ಕ್ಕೂ ಹೆಚ್ಚು ರೇಷ್ಮೆ ಬೆಳೆಗಾರರು ಹಾಗೂ ರೈತರು ಪ್ರಯಾಣ ಮಾಡಿದರು. ಈ ಕಾರ್ಯಕ್ರಮಕ್ಕೆ ಕಿರಣಗೆರೆ ಚಾಕಿ ಸಾಕಾಣಿಕಾ ಕೇಂದ್ರದ ಶಿಡ್ಲಘಟ್ಟ ಪ್ರಾಂತೈಸಿನ ಮಾಲೀಕರಾದ ಕಾಳನಾಯಕನಹಳ್ಳಿ ಎನ್ ರಮೇಶ್ ಹಾಗೂ ಕಿರಣಗೆರೆ ಚಾಕಿ ಸಾಕಾಣಿಕಾ ಕೇಂದ್ರದ ಶಿಡ್ಲಘಟ್ಟ ತಾಲೂಕಿನ ಏಜೆಂಟರುಗಳಾದ ಮಳಮಾಚನಹಳ್ಳಿ ಆನಂದ್, ಬೈರೇಗೌಡ, ದೊಡ್ಡದಾಸರಹಳ್ಳಿ ಮಹೇಶ್, ದೊಡ್ಡದಾಸರಹಳ್ಳಿ ಕೇಶವ ಹಾಗೂ ಹೆಣ್ಣೂರು ಮಹೇಶ್ ರವರ ಸಹಯೋಗದಲ್ಲಿ ರೇಷ್ಮೆ ಬೆಳೆಗಾರರು ಹಾಗೂ ರೈತರು ಕಿರಣಗೆರೆ ಚಾಕಿ ಸಾಕಾಣಿಕಾ ಕೇಂದ್ರದ ಶಿಬಿರದಲ್ಲಿ ಪಾಲ್ಗೊಳ್ಳಲು ತೆರಳಿದರು. ಈ ಕಾರ್ಯಕ್ರಮದಲ್ಲಿ ಕಿರಣಗೆರೆ ಚಾಕಿ ಸಾಕಾಣಿಕಾ ಕೇಂದ್ರದ ಸಂಸ್ಥಾಪಕರಾದ ಕೆ. ಜಗದೀಶ್ ರವರು ಸುಮಾರು 20ಕ್ಕೂ ಹೆಚ್ಚು ರೇಷ್ಮೆ ಬೆಳೆಗಾರರನ್ನ ಉತ್ತಮ ರೈತರನ್ನ ಗುರುತಿಸಿ ಸನ್ಮಾನ ನೀಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸಂಸ್ಥಾಪಕರಾದ ಕೆ. ಜಗದೀಶ್ ರವರು ಪ್ರತಿ ಬೆಳೆಗೂ ಮೊದಲು ಹುಳು ಸಾಕಾಣಿಕೆಗೆ ಮನೆಗೆ ಕ್ರಮಬದ್ಧವಾಗಿ ಸೋಂಕು ನಿವಾರಣೆ ಮಾಡಬೇಕು. ಹುಳುಗಳು ಜ್ವರದಿಂದ ಎದ್ದ ತಕ್ಷಣ ಸೊಪ್ಪು ನೀಡಿ ಹಸುವಿನಲ್ಲಿ ಹೆಚ್ಚು ಸಮಯ ಬಿಡಬೇಡಿ. ದಿನಕ್ಕೆ 3 ರಿಂದ 4 ಬಾರಿ ಸೊಪ್ಪು ನೀಡಿ ಹುಳುಗಳು ಬೆಳೆದಂತೆ ತಾಜಾ ಗಾಳಿ ಸಂಚಾರ ಮತ್ತು ಸ್ಥಳಾವಕಾಶ ನೀಡಿ. ತೋಟಕ್ಕೆ ಶಿಫಾರಸಿನಂತೆ ಕೊಟ್ಟಿಗೆ ಮತ್ತು ಹೊಸ ಗೊಬ್ಬರಗಳನ್ನು ಎರಚಿ ಉಳಿಮೆ ಇಲ್ಲವೇ ಅಗತ್ಯಕ್ಕೆ ಅನುಗುಣವಾಗಿ ಅಗತ್ಯ ಮಾಡಿ ರಸಗೊಬ್ಬರ ನೀಡಿದ 30 ದಿನಗಳ ನಂತರ ಸೊಪ್ಪು ಕಟಾವು ಮಾಡಿ ತೋಟಕ್ಕೆ ನೀರಾಯಿಸಿದ 2 ರಿಂದ 3 ದಿನಗಳ ನಂತರ ಸೊಪ್ಪು ಕಟಾವು ಮಾಡಿ ಮತ್ತು ಕುಡಿಯನ್ನು 2 ರಿಂದ 4 ದಿನ ಮುಂಚಿತವಾಗಿ ತೆಗಿರಿ. ಮಳೆಯಾದ ಮರುದಿನ ಅಥವಾ ತುಂಬಾ ತೇವವಿರುವ ತೋಟದಲ್ಲಿ ಎತ್ತರವಾದ ಪ್ರದೇಶದಲ್ಲಿ ಬದುವಿನ ಪಕ್ಕದಲ್ಲಿ ಸೊಪ್ಪನ್ನು ಕಟಾವು ಮಾಡಿ ನಿರಂತರ ಮಳೆ, ಜಡಿಮಳೆ ಸಂದರ್ಭಗಳಲ್ಲಿ ರಂಬೆಗಳನ್ನು ಕಟಾವು ಮಾಡಿದ ನಂತರ ಕೊಡಬೇಕು ಹಾಗೂ ಹುಳುಗಳಿಗೆ ಬಹಳ ತೆಳುವಾಗಿ ದಿನಕ್ಕೆ 4 ಬಾರಿ ಸೊಪ್ಪನ್ನು ನೀಡಬೇಕು ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ಶಿಡ್ಲಘಟ್ಟ ತಾಲೂಕಿನ ರೇಷ್ಮೆ ಬೆಳೆಗಾರರು ಹಾಗೂ ರೈತ ಬಾಂಧವರು ಹಾಜರಿದ್ದರು. ವರದಿ ನವೀನ್ ಕುಮಾರ್ SL, ಸೊರಕಾಯಿಲಹಳ್ಳಿ. ನಮ್ಮ ಸರ್ವೇಜ್ನ ಹೆಸರು ಕೇಳಿದ್ರ, ಪಂಪ ಹೆಸರು ಕೇಳಿದಾರ. ವಸುದೈವ ಕುಟುಂಬಕಂ ಅಂದ್ರೆ ನಾವು ನೀವೆಲ್ಲ ರೇಷ್ಮೆ ಕುಟುಂಬ, ಪ್ರಪಂಚನೇ ಇವತ್ತು ಒಂದು ಕುಟುಂಬವಾಗಬೇಕಾಗಿದೆ. ಈ ಸರ್ವೇಜ್ನ ತರ ತಮಿಳುನಾಡಿನಲ್ಲಿ ಒಬ್ಬರು ತಿರುವಳ್ಳವರು ಅಂತ ಇದ್ರು, ಹೆಸರು ಕೇಳಿದ್ರಿ, ತಿರುವಳ್ಳವರು. ಅವ್ರ ಬಗ್ಗೆ ಜಾನ್ ರಸ್ಕಿನ್ ಅನ್ನೋರು ಒಂದು ಪುಸ್ತಕ ಬರೆದಿದ್ದಾರೆ, ತಿರುವಳ್ಳವರ ಆನ್ ಅಗ್ರಿಕಲ್ಚರ್ ಅಂತ. ಕೃಷಿ ಮೇಲೆ ತಿರುವಳ್ಳವರವರ ಅಭಿಪ್ರಾಯ ಏನಿತ್ತು ಅಂತ ಹೇಳಿದ್ರು. ತಿರುವಳ್ಳವರು ಏನ್ ಹೇಳ್ತಾ ಇದ್ರು ಅಂದ್ರೆ, ಈ ಭೂಮಿ ಮೇಲೆ ಯಾರು ಉತ್ತು ಬಿತ್ತು ವ್ಯವಸಾಯವನ್ನ ಮಾಡಿ ಉತ್ಪಾದನೆಯನ್ನ ಮಾಡ್ತಾ ಇದ್ದಾನೋ ಅವನು ಮಾತ್ರ ಈ ಭೂಮಿಯ ಮೇಲೆ ಬದುಕುವ ಸರಿಯಾದ ಹಕ್ಕಿದೆ. ಉಳಿದವರು ಪರತಂತ್ರ ಜೀವಿಗಳು. ಆ ದೃಷ್ಟಿಯಿಂದ ಪುಸ್ತಕದ ಬದನೆಕಾಯಿಗೆ ಸಾಲು ಬರಲ್ಲ. ಕಂಪ್ಯೂಟರ್ನಲ್ಲಿ ಏನು ಉತ್ಪಾದನೆ ಮಾಡೋಕ್ಕಾಗಲ್ಲ. ಏನಾದರೂ ಉತ್ಪಾದನೆ ಮಾಡ್ತಾ ಇದ್ರೆ ಅದು ತಾವುಗಳು ಕೃಷಿಕರು ಇರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಇದು ತಿರುವಳ್ಳವರ ಅಭಿಪ್ರಾಯವೂ ಕೂಡ ಆಗಿತ್ತು. ಯಾಕೆಂತಂದ್ರೆ ನಿಮ್ಗೆ ಆ ಹಣ್ಣು ಭೂಮಿ ಇರಬೇಕು ಅನ್ನೋದು ನನ್ನ ಆಸೆ, ಆ ಗರ್ವ ಇರಬೇಕು ಅನ್ನೋದು ನನ್ನ ಆಸೆ. ನಮ್ಮ ರೈತ ಬಂಧುಗಳಿಗೆ ಓಕೆ ಇರಲಿ. ನಾವು ಇನ್ನ ಓದಕ್ಕಾಗೋದಿಲ್ಲ. ಓದಕ್ಕಾಗತ್ತಾ? ಯಾರಾದ್ರೂ ಇಂಜಿನಿಯರ್ ಡಾಕ್ಟರ್ ಆಗಕ್ಕಾಗುತ್ತೇನಾ? ಯಾವ್ದು 15 ವರ್ಷದಿಂದ ಕಡಿಮೆ ಬಂದಿದ್ರೆ ಓಕೆ, ನಮ್ಮ ಸ್ನೇಹಿತರು ಆಗಲಿ, ನಮ್ಮ ಸಹಕಾರ ಇದೇ ಇದೆ. ಯಾರಾದ್ರೂ ನೀವು ಡಾಕ್ಟರ್ ಇಂಜಿನಿಯರ್ ಆಗಕ್ಕಾಗತ್ತಾ? ಆದ್ರೆ ಒಳ್ಳೆಯ ರೇಷ್ಮೆ ಕೃಷಿ ರೈತರಾಗ್ಬೋದಾ?
ಒಳ್ಳೆಯ ಸಾವಯವ ತರಕಾರಿ ಹಣ್ಣು ಕಾಳು ಬೆಳೆದು ನಿಮ್ಮ ಮನೆಗೆ ಬಳಸಿಕೆ ಮಾಡ್ಕೋಬಹುದಾ? ಆದ್ರೆ ಏನ್ ಬೇಕು ನಿಮ್ಗೆ? ತಂತ್ರಜ್ಞಾನಮೇವ ಜಯತೆ, ಸತ್ಯಮೇವ ಜಯತೆ, ತಂತ್ರಜ್ಞಾನಮೇವ ಜಯತೆ. ತಂತ್ರಜ್ಞಾನ ದೇಶದಲ್ಲಿ ಲಭ್ಯವಿದೆ, ತಂತ್ರಜ್ಞಾನ ಎಲ್ಲಾ ಇಲಾಖೆಗಳಲ್ಲೂ ಲಭ್ಯ ಇದೆ. ಆದ್ರೆ ನಮ್ಮ ಬಾಂಧವರು, ನಮ್ಮ ರೈತ ಬಾಂಧವರು ಎಷ್ಟು ಪರ್ಸೆಂಟ್ ನಾವು ಬಳಸ್ಕೊಳ್ತಾ ಇದ್ದೀವಿ, ಎಷ್ಟು ಪರ್ಸೆಂಟೇಜ್ ನಾವು ಆಳಕ್ಕೆ ಇಳಿದು ಈ ಒಂದು ಅಧ್ಯಯನ ಮಾಡ್ತಾ ಇದ್ವಿ, ಓದಿ ಎಷ್ಟು ಜನಕ್ಕೆ ಈ ಹೊಸ ವಿಚಾರಗಳು, ಆಧುನಿಕತೆ, ತಂತ್ರಜ್ಞಾನ ಎಷ್ಟು ಜನರಿಗೆ ಅರ್ಥವಾಗ್ತದೆ ಮತ್ತು ಅನುಷ್ಠಾನ ಕೊಡುತ್ತಾರೆ. ಇಲ್ಲಿ ನಾವು ಇರುತ್ತಾ ಇದ್ದೀವಿ ಅನ್ನೋದು ನನ್ನ ಅಭಿಪ್ರಾಯ. ಅಧಿಕಾರಿಗಳು ಸಲಹೆ ಪಡೆದೆ, ಯಾವ್ದು ಹೋದ್ರೆ ಸರಿ ಅಂತ ರೇಷ್ಮೆ ಅವ್ರನ್ನ ಕೇಳಿದೆ, ತೋಟಗಾರಿಕೆ ಅವ್ರನ್ನ ಕೇಳಿದೆ, ಕೃಷಿ ಇಲಾಖೆ ಅವ್ರನ್ನ ಕೇಳಿದೆ, ಪಶುಪಾಲನೆ ಅವ್ರನ್ನ ಕೇಳಿದೆ, ಎಲ್ಲರೂ ನಮ್ದು ಮಾಡೋದ್ರು. ಆದ್ರೆ ನಮ್ದು ಮಾರ್ಕೆಟ್ ಕರೆಕ್ಟ್ ಆಗಿರೋದು ಯಾವ್ದು? ರೇಷ್ಮೆ. ನಿಧಾನ. ರೇಷ್ಮೆ ಕರೆಕ್ಟ್ ಆಗಿ ಒತ್ತಿನ ತಗೊಂಡ್ರೆ ಮಧ್ಯಾಹ್ನ ದುಡ್ಡು ಬರೋದು ಯಾವ್ದು? ರೇಷ್ಮೆ. ಹಾಲು 15 ದಿವಸಕ್ಕೊಂದ್ಸಲ ದಿನ ಹಾಲು ಹಾಕಿದ್ರೆ ದುಡ್ಡು ಬಂದಂಗೆ. ಕುರಿ ಯಾರು ಸಾಕ್ತಾರೋ ಅವ್ರು ATM ಇದ್ದಂಗೆ. ಯಾರ ಮನೆಯಲ್ಲಿ ಹಸು, ಎಮ್ಮೆ, ಕುರಿ, ಮೇಕೆ, ಕೋಳಿ, ಜೇನು ಇಲ್ವೋ, ಮೀನು ಇಲ್ವೋ, ಅವ್ರು ನಿಜವಾಗ್ಲೂ ಇವತ್ತು ಸಾಲಗಾರರು, ಅನಾಥರು. ಎಕ್ಸಾಂಪಲ್ ಹೇಳೋದಾದ್ರೆ, ಆ ಒಂದು ರಾಜಕೀಯ ಬಿಟ್ಟು ಬಂದ್ಮೇಲೆ ಈಗ ನಾನು ಹಸು, ಎಮ್ಮೆ, ಕುರಿ, ಮೇಕೆ, ಕೋಳಿ, ಜೇನು, ಮೀನು ಎಲ್ಲ ಸಾಕಿದ್ದೀನಿ ಅಂತಂದ್ರೆ ನಾನು ಅದು ಬಿಟ್ಟು ಬಂದಾಗ ಕೇವಲ 25 ಮೊಟ್ಟೆ ಹುಳು ಸಾಕ್ತಾ ಇದ್ದೆ. ಇವತ್ತು ತಿಂಗಳಿಗೆ 1,000 ಮೊಟ್ಟೆ ಹುಳ ಸಾಕ್ತೀನಿ. ಈಗಲೂ ಸಾಕ್ತಾ ಇದ್ವಿ. 1,000 ಮೊಟ್ಟೆ ಹುಳ ಯಾವ ರೀತಿ ಅಂದ್ರೆ ತಿಂಗಳಿಗೆ 1,000 ಮೊಟ್ಟೆ ಮೆಟ್ಕೊಂಡು ಮೊನ್ನೆ ಕೂಲರ್ ಕಷ್ಟ ಆಗ್ತದ ಅಂತ ಹೇಳಿದ್ರು. ಕಷ್ಟ ಆಗಿತ್ತು ನಿಜ. ತಿಂಗಳಿಗೆ 2 ಬ್ಯಾಚ್ ಮಾಡಿದೆ, 500 ಮೊಟ್ಟೆ 2 ಬ್ಯಾಚು. ಈಗ ತಿಂಗಳಿಗೆ 3 ಬ್ಯಾಚ್ ಮಾಡಿದ್ದೀನಿ. ವರ್ಷದಲ್ಲಿ 30-32